ಈ ಶತಮಾನ ಕಂಡ ಅಪರೂಪದ ಯತಿವರ್ಣರಾಗಿರ್ತಕ್ಕಂಥ ದಾರ್ಶನಿಕ ದಿಗ್ಗಜರಾಗಿರ್ತಕ್ಕಂಥ ನಡೆದಾಡುವ ಮಾತನಾಡುವ ದೇವರು ಯಾವುದೇ ಜಡಗದ್ದುಗೆಯಲ್ಲಿ ಮೂರ್ತಗೊಳ್ಳದಲ್ಲಿ ಲೋಕದ ಮಾನವರ ಹೃದಯ ಮಂದಿರದ ಗದ್ದುಗೆಯಲ್ಲಿ ಸದಾಕಾಲ ನೆನಪಿಸಿಕೊಳ್ಳುವಂಥ ಚೈತನ್ಯ ಶಕ್ತಿಯಾಗಿ ಉಳಿದಿರುವಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪರಮಚೇತನವನ್ನು ಸ್ಮರಿಸಿ, ಶಿವಸ್ವರೂಪಿಗಳೇ, ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಚೈತನ್ಯಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿ. ನಾವು ಆಧ್ಯಾತ್ಮಿಕದೊಂದಿಗೆ ಆರೋಗ್ಯ ನಮಗೆ ಬೇಕಾಗಿತ್ತಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು. ಅಂದಾಗ ಆರೋಗ್ಯ ಸಿಗ್ತದೆ, ಬರೇ ಆರೋಗ್ಯ ಸಿಗಂಗಿಲ್ಲ. ಹೇಳಿದ್ದಾರೆ, ಅರಿಯಾಜ ಸುರರೆಲ್ಲರೂ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಗಮವಲ್ಲಲೇ ಆತ್ಮ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ತಪಸ್ವಿಗಳು, ಮಹಾತ್ಮರು, ಅನುಭಾವಿಗಳು ಅವರು ಒಂದಿಷ್ಟು ತಪಸ್ಸನ್ನು ಮಾಡಿದರು. ಸುಮ್ಮನೆ ಹೆಂಗೆ ಸಿಗ್ತದ ಸುಖ, ಪರಮ ಸುಖ, ಪರಮಾನಂದ, ಪರಮ ಸೌಖ್ಯ? ಅದಕ್ಕಾಗಿ ನಾವು ಒಂದಿಷ್ಟು ಈ ಶರೀರವನ್ನು ಪ್ರಯೋಗಕ್ಕೆ ಒಳಪಡಿಸಿ. ಅದ್ಭುತವಾಗಿರ್ತಕ್ಕಂಥ ಮಿರಾಕಲ್ ಇದು. ಶರೀರದ ಬಗ್ಗೆ ನಾವು ಯಾರೂ ಅರ್ಥೈಸ್ಕೊಂಡಿಲ್ಲ. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು. ನಮ್ಮ ಆರೋಗ್ಯವನ್ನು ಬೇರೆಯವ್ರ ಕೈಯಲ್ಲಿ ಕೊಡಕ್ಕೆ ಹೋಗ್ಬೇಕು. ನಿಮಗೆ ಗಟ್ಟಿರಲಿ, ಹುಟ್ಟ್ಯಾದ ಸಾಯಕ್ಕೆ, ಸಾಯ್ತದ ಹುಟ್ಟಾಕ, ಸಾಯ್ತದಂದ್ರೆ ಹುಟ್ಟುತ್ತದಂತ ತಿಳ್ಕೋಬೇಕು. ಹುಟ್ಟು ಸಾವುಗಳನ್ನು ಗೆಲ್ಲುವಂಥ ಪರಮ ಮೋಕ್ಷವನ್ನು ಪಡ್ಕೋಬೇಕು ನಾವೆಲ್ಲ. ಅದಕ್ಕಾಗಿ ಪುರುಷಾರ್ಥವನ್ನು ಮಾಡೋದು. ಅದನ್ನು ಗೆಲ್ಲಲಿಕ್ಕೆ ಬರ್ತದಂತ ಹೇಳ್ಯಾರ. ಹುಟ್ಟು ಸಾವುಗಳನ್ನು ಗೆಲ್ಲಲಿಕ್ಕೆ ಬರ್ತದೆ. ಅವ್ರು ಹೇಳ್ಯಾರ, ಇಂದಿನ ಜನ್ಮದ ಪುಣ್ಯವನ್ನು ಹಿಂದುಂಡುಡು ಆತ್ಮ, ಇಂದಿನ ಜನ್ಮದ ಪುಣ್ಯವನ್ನು ಮುಂದುಂಡುಡು ಆತ್ಮ. ಬಂಧನ ಬೇಕಿದಕ್ಕೆ ಇಂದುದರ ನಾಣೆಯಾಗಿದೆ ಸತ್ಯ ತಿಳಿಕಂಡೆ ಆತ್ಮ. ಹಿಂದೆ ಮಾಡಿರ್ತಕ್ಕಂಥ ಪುಣ್ಯಕ್ಕನುಗುಣವಾಗಿ ಈ ಸದ್ದ ನಾವು ಜನಿಸಿದ್ದೀವಿ. ಶ್ರೀಮಂತರಾಗಿದ್ದೀವಿ, ಬಡವರಾಗಿದ್ದೀವಿ, ಸುಖಿಗಳಾಗಿದ್ದೀವಿ, ದುಃಖಿಗಳಾಗಿದ್ದೀವಿ. ಇದೆಲ್ಲವೂ ಹಿಂದಿನ ಜನ್ಮದ ಕರ್ಮದ ಫಲ. ನಮ್ಮ ಬೆನ್ನಿಗೆ ಹತ್ತಿ ಬರ್ತದೆ. ಅಂತಮತಿ ಸೋಗತಿ, ಅಂತಿಮ ಸಮಯದಲ್ಲಿ ಯಾವ ಸ್ಥಿತಿಯಲ್ಲಿರುವನೋ ಆ ಸ್ಥಿತಿ ಅವನಿಗೆ ಗತಿಸುತ್ತದೆ. ನಿಮ್ಮ ಸಾಧನೆ, ನಿಮ್ಮ ಶಾಲೆ ನೆನಪಾರಬಹುದು, ಆದರೆ ಇದು ಆಧ್ಯಾತ್ಮಿಕದ ಹಂಗಲ್ಲ. ನೀವೆಲ್ಲಿ ಬಿಟ್ಟಿರ್ತೀರ ಅಲ್ಲಿಂದ ಪ್ರಾರಂಭ ಆಗ್ತದೆ ಮುಂದೆ. ನೀವು ಇದೇ ಜನ್ಮದಾಗನೇ ಮೋಕ್ಷ ಪಡ್ಕೊಂಡ್ರೆ, ಇದೇ ಜನ್ಮದಾಗನೇ ಆ ಉನ್ನತವಾಗಿರ್ತಕ್ಕಂಥ ಸ್ಥಿತಿ ಮುಟ್ಟಿರಪ್ಪ ಅಂದರೆ ನಿಮ್ಮಂಥವರೇ ಯಾರೂ ಇಲ್ಲ. ನೀವೇ ದೈವಿ ಪುರುಷರು, ಮತ್ತೊಂದು ಬೇರೆ ಏನೂ ಇಲ್ಲ. ದೈವತ್ವದ ಎತ್ತರಕ್ಕೆ ಹೋಗೋ ಸಲುವಾಗಿಯೇ ನಾವೆಲ್ಲ ಪುರುಷಾರ್ಥ ಮಾಡ್ತಾ ಇರೋದು. ನಾವು ಕೇಳಬೇಕು, ನೀವೆಲ್ಲ ಯುವಕರಿಗೆ, ಏನಪ್ಪ ಜೀವನ ಅಂದರೆ, ಜಿಂದಗಿ ಅಂದರೆ ಏನಂತ ಕೇಳ್ಬೇಕು. ಅವ್ರಂತ ಜಿಂದಗಿ ಮೇ ಕ್ಯಾ ಹೈ ಅಂತ. ಖಾನಾ ಪೀನಾ ಸೋನಾ ಮಸ್ತ್ ಮಜಾ ಕರೋ ಉಡೋ ನೈ. ಮಸ್ತ್ ಉಂಡು ತಿಂದು ಹೆಂಗಾರ ಎಲ್ಲರ ಬಿದ್ದು ಹೆಂಗಾರ ಮಾಡಿ ಹೋಗ್ಲಿಕ್ಕೆ ಬಂದಿಲ್ಲ ನಾವು. ಯಾಕಂದ್ರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಕಾಯ ಪರಮಾತ್ಮ ಕೊಟ್ಟು ಕಳಿಸೋಣ. ಬೆಲೆ ಕಟ್ಟಲಾಗದಂಥ ಕಾಯ ಇದು. ಅಕ್ಕಮಹಾದೇವಿ ಕೇಳೋದಾದರೆ ಅಕ್ಕಮಹಾದೇವಿ ತಾ ಹೇಳ್ತಾಳೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಭಾರದ ಭವಂಗಳನ್ನು ಉಂಡೆ, ಸುಖಾನುಸುಖಗಳನ್ನು ಕಂಡೆ, ಇಂದಣ ಜನ್ಮ ಏನಾದಡ ಮುಂದೆ ನೀನು ಕರುಣಿಸ ಚನ್ನ ಮಲ್ಲಿಕಾರ್ಜುನ ದೇವ. ಏನೆಲ್ಲ ಆಗಿರ್ಬೋದು, ಆದರೆ ಮುಂದೆ ನಿನ್ನ ಕರುಣೆ ಆಗಲಿ ನನಗೆ. ನಾನೇ ನೀನಾಗಬೇಕು. ಏನ್ರಿ, ಮನಸ್ಸು ಮಾಡಿದರೆ ಮಹಾರಾಣಿಯಾಗಿ ಮೆರಿಬೋದಾಗಿತ್ತು. ಮಾತಾಯಿ ಕೌಶಿಕನ ಅರಮನೆ ಒಲದು ಬಂದಿತ್ತು. ಯಾರಿದ್ರು? ಒಬ್ಬಕ್ಕನೇ ಇದ್ದಳು. ಅವರೇನು ಬಡವರೇನು? ರತ್ನಪಡಿಯ ವ್ಯಾಪಾರಿ. ಓಂಕಾರ ಶೆಟ್ರ್ ಅಂದರೆ ರತ್ನಪಡಿ ವ್ಯಾಪಾರಿಯಾಗಿತ್ತು. ಅಗರ್ಭ ಶ್ರೀಮಂತಿಕೆ ಮನೆಯೊಳಗಿತ್ತು. ಅದೆಲ್ಲವನ್ನ ಧಿಕ್ಕರಿಸಿದಳು. ಕೌಶಿಕನ ಅರಮನೆಗೆ ಬಂದಳು. ಕೌಶಿಕ ಮಹಾರಾಜನ ಅರಮನೆಗೆ ಬಂದಳು. ಕೌಶಿಕ ಮಹಾರಾಜನಿಗೆ ಕರಾರುಗಳನ್ನು ಹೇಳಿ ಬಂದಳು. ನಾನು ಅರಮನೆಯೊಳಗ ನನ್ನ ಸಾಧನೆಗೆ ಅಡ್ಡಿ ಬರಂಗಿಲ್ಲ ಅಂದ್ರೆ ಬರ್ತೀನಿ, ಇಲ್ಲಂದ್ರೆ ಬರಂಗಿಲ್ಲ. ನನ್ನ ವೈಭವ ಈಕೆಗೆ ಸಂಪೂರ್ಣ ಏನಪ್ಪ ಅಂದರೆ ಮಾಯೊಳಗೆ ಮುಳುಗಿಸಿಬಿಡ್ತದ ಅಂತ ತಿಳ್ಕೊಂಡಿದ್ದ ಓಂಕಾರ ಆ ಕೌಶಿಕ ಮಹಾರಾಜ. ಆದರೆ ಆ ತಾಯಿ ಲಿಂಗ ಪೂಜೆ, ಧ್ಯಾನ, ತಪಸ್ಸು ಇವೆಲ್ಲವನ್ನು ಮಾಡುವಂಥ ಪ್ರಸಂಗದಲ್ಲಿ ಎಲ್ಲವಕ್ಕೂ ಅಡ್ಡಿಯಾಗ
ಆತಂಕಗಳು ಮಾಡಿದೆ. ಆತಂಕಗಳು ಮಾಡಿದೆಗಳನ್ನ ಆ ತಾಯಿ ಏನಪ್ಪ ಅಂದರೆ, ಏನಪ್ಪ ನೀನು ಇದ್ರ ಸಲುವಾಗಿ ನೆಚ್ಚಿಯಲ್ಲ, ಏನೈತಿ ಇದ್ರೊಳಗೆ ಅಂತ ತಿಳ್ಕೊಂಡು ಆ ತಾಯಿ ಏನಪ್ಪ ಅಂದರೆ ಎಲ್ಲವನ್ನ ಕಳಚಿ ದಿಗಂಬರೆಯಾಗಿ ಕಾಯ ಕರ್ರನೆ ಕಂದಿದರೇನು, ಮಾಯ ಮಿರ್ರನೆ ಮಿಂಚಿದರೇನು, ಚನ್ನ ಮಲ್ಲಿಕಾರ್ಜುನ ದೇವನಿಗೆ ಒಲಿದ ಕಾಯ ಹೇಗಿದ್ದರೇನು. ಪ್ರಪಂಚ ಮಾಡಬೇಡ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಪ್ರಪಂಚದಲ್ಲಿ ಪಾರಮಾರ್ಥದ ಸುಖವನ್ನು ಅನುಭವಿಸ್ರಿ. ನಿಮ್ಮ ಪ್ರಪಂಚ ಆನಂದದಾಯಕ ಆಗಬೇಕಂದ್ರೆ ಆಧ್ಯಾತ್ಮಿಕ. ನೀವು ಗೃಹಸ್ಥರೇ ಆಗಿರ್ರಿ, ಗೃಹಸ್ಥ ಜೀವನದಲ್ಲೇ ಸುಖವಾಗಿರಬೇಕು. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ಇಲ್ಲಿ 1 ಅನ್ನುವಂಥ ಸಂಖ್ಯೆ ಕೊಟ್ಟೀನಿ. 1 ಸಂಖ್ಯೆ ಕೊಟ್ಟೀನಿ. ಇಲ್ಲಿ ಬೈ, ಇಲ್ಲಿ ಕೊಡು ಅವ್ನ ಬಳಿ 1. ಏ ಅಪ್ಪ ಕೊಡಿಲ್ಲ ಅವ್ನ ಬಳಿ. ನಿನ್ನ ಹೆಸರೇನಪ್ಪ? ಶ್ರೀರಾಜ್. ಈ 1ರ ಮುಂದೆ 1 0 ಕೊಟ್ಟರೆ ಎಷ್ಟಾಗ್ತದೆ? ಅದ್ರ ಮುಂದೆ 1 0 ಕೊಟ್ಟರೆ, 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 ಏನು ಬರೀ ಇದೇ ಮಾಡ್ತೀರಿ ಏನ್ರಿ? 0 ಕೊಟ್ಕೋತೇ ಹೋಗ್ತೀರಿ. ಅದು ಮುಗಿತದೆ ಎಲ್ಲಿ? 0 ಕೊಟ್ಕೊಂಡು ಹೋದಂಗೆಲ್ಲ 1ರ ಕಿಮ್ಮತ್ತು ಏನಾಗ್ತದಪ್ಪ? 1ರ ಕಿಮ್ಮತ್ತು ಏನಾಗ್ತದೆ? ಮೌಲ್ಯ ಬರ್ತದಲ್ಲ, ಅದು ಕಿಮ್ಮತ್ತು ಬರ್ತಲ್ಲ, ಹೆಚ್ಚಾಗ್ತದೆ ಇರ್ತಲ್ಲ. 1ರ ಕಿಮ್ಮತ್ತು ಹೆಚ್ಚಾಕೋತೇ ಹೋಗ್ತದೆ ನೋಡ್ರಿ. 1ರಿಂದ 1 0 ಕೊಟ್ಕೊಂತ ಹೋದಂಗೆಲ್ಲ ಕಿಮ್ಮತ್ತು ಹೆಚ್ಚಾಕೋತ ಹೋಯ್ತು. ಹಂಗೆ ಈ 1 ಅನ್ನೋದನ್ನೇ ಆಧ್ಯಾತ್ಮಿಕ, 1 ಅನ್ನೋದನ್ನೇ ಪರಮಾತ್ಮ, 1 ಅನ್ನೋದನ್ನೇ ಧರ್ಮ. ಈ 1ಅನ್ನು ಇಟ್ಟುಕೊಂಡು ನೀನು ಹೆಂಡ್ತಿನ ಮಾಡ್ಕೋ, ನೀನು ಗಂಡನ ಮಾಡ್ಕೋ, ನೀನು ಮಕ್ಕಳಾಡಿ, ನೀನೇನಪ್ಪ ಅಂದರೆ ಆ ಸಂಸಾರ ಹೊಲ ಗಳಿಸು, ಮನೆ ಗಳಿಸು, ಆಸ್ತಿ ಗಳಿಸು, ಅಂತಸ್ತು ಗಳಿಸು, ಏನೆಲ್ಲ ಗಳಿಸ್ಕೊತ ಹೋಗು. ಆದರೆ ಇದಕ್ಕೆ ಕಿಮ್ಮತ್ತು ಹೆಚ್ಚಾಕೋತ. ನೀವು 1 ತೆಗೆದು ಏನು ಮದುವೆ ಮಾಡಿಕೊಂಡ್ರೂ ಸುಖ ಇಲ್ಲ, ಏನು ಮಕ್ಕಳಾಡಿದ್ರೂ ಸುಖ ಇಲ್ಲ, ಏನು ಸಂಪತ್ತು ಕೂಡಿಟ್ರೂ ಸುಖ ಇಲ್ಲ. ಯಾಕೆ? ಒಂದೇ ಇಲ್ಲ, ಧರ್ಮನೇ ಇಲ್ಲ, ಆಧ್ಯಾತ್ಮಿಕನೇ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕದ ತಳಹದ ಮೇಲೆ ನಮ್ಮ ಭವ್ಯ ಬದುಕನ್ನು ಕಟ್ಟಿಕೊಳ್ಳೋಣ. ಆಧ್ಯಾತ್ಮಿಕದ ಆಧಾರದ ಮೇಲೆ ಸೌಧವನ್ನು ಕಟ್ಟಿಕೊಂಡ್ರೆ ನಿಂದಿರ್ತದೆ. ಬುನಾದಿನೇ ಇಲ್ಲ, ಚೆನ್ನಾಗಿ ಬುನಾದಿನೇ ಹಾಕಿಲ್ಲ, ಸುಮ್ಮನೆ ಕಟ್ಕೊಂತ ಹೋದೆ ಅಂದರೆ ಯಾವಾಗ ಬೀಳ್ತದೆ ಗೊತ್ತಿಲ್ಲ, ದಪ್ಪ ಅಂತ ಬಿದ್ದು ಹೋಗ್ತದೆ. ನಮ್ಮದು ಹಂಗಾಗಿದೆ. ಈಗ ಸೌಧಗಳನ್ನು ಕಟ್ಟಿದ್ದೀವಿ ನಾವು, ನಮ್ಮ ಸೌಧಗಳು ಬಿದ್ದು ಹೋಗ್ತಾ ಇದ್ದಾವೆ. ನಮ್ಮ ಸುಖದ ಸೌಧ ಎಲ್ಲಿದೆ ಹೇಳಿ ನೋಡೋಣ, ಬಿದ್ದು ಹೋಗ್ತಾ ಇದೆ. ಅದಕ್ಕಾಗಿ ನಾವು ಸುಖಿಗಳಾಗಬೇಕಾಗಿತ್ತಂದರೆ, ಪರಮ ಶಾಂತಿಗಳಾಗಬೇಕಾಗಿತ್ತಂದರೆ ನಾವು ಧರ್ಮ ಅನ್ನುವ ತಳಹದಿಯ ಮೇಲೆ ಬದುಕಬೇಕು. ಧರ್ಮಕ್ಕೆ ಆರೋಗ್ಯ, ಧರ್ಮ ಎಲ್ಲಿ ನಿಂತಂದ್ರೆ ಆರೋಗ್ಯದ ಮೇಲೆ ನಿಂತದೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. 2 ತಾಸು 3 ತಾಸು ಕೂಡ್ಬೇಕಲ್ಲಪ್ಪ, ಆರೋಗ್ಯ ಇದ್ರೇ ಕೂಡ್ತೀನಿ. ನೀನು ಸಂಸಾರ ಮಾಡಬೇಕಲ್ಲಪ್ಪ, ಸಂಸಾರ ಆರೋಗ್ಯ ಇದ್ರೇ ಸಂಸಾರ ಚೆನ್ನಾಗಿ ಮಾಡಕ್ಕೆ ಬರ್ತದೆ, ಇಲ್ಲ ಮಾಡಕ್ಕೆ ಬರೋಂಗಿಲ್ಲ. ರೋಗಿಗಳಿಗೆ ಸಂಸಾರ ಅಲ್ಲ ಅದು, ಆರೋಗ್ಯವಂತರಿಗೆ ಸಂಸಾರದ. ರೋಗಿಷ್ಠರಿಗೆ ಸಂಸಾರ ಅದೇನು? ಯಾರು ಆರೋಗ್ಯವಾಗಿರ್ತೀರಿ, ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಇರ್ತದೆ, ಅವ್ರ ಸಂಸಾರದಲ್ಲಿ ಆನಂದ ಪಡಕ್ಕೆ ಬರ್ತದೆ. ನಾನೊಬ್ಬ ಆಧ್ಯಾತ್ಮಿಕ ಜೀವಿಯಾಗಿದ್ದುಕೊಂಡು ಮತ್ತೆ ಒಬ್ಬ ನಿಸರ್ಗ ಚಿಕಿತ್ಸಾ ತಜ್ಞನಾಗಿದ್ದುಕೊಂಡು, ಆಯುರ್ವೇದಿಕ ಡಾಕ್ಟರ್ ಆಗಿದ್ದುಕೊಂಡು ಹೇಳ್ತಾ ಇದ್ದೀನಿ, ನೀವು ಯಾರು ಯೋಗಿಗಳಾಗ್ತಿರಲ್ಲ, ಯೋಗ ಜೀವನದಲ್ಲಿ ಇರ್ತಿರಲ್ಲ, ನಿಮ್ಮ ಸಂಸಾರದಲ್ಲಿ ಇಷ್ಟು ಆನಂದ ಸಿಗ್ತದ, ಹೇಳಕ್ಕೆ ಬರಲಾರ್ದಷ್ಟು ಆನಂದ ಸಿಗ್ತದೆ. ನಿಮ್ಮ ಸಂಸಾರ ಸಸಾರ ಆಗ್ತದ, ನಿಮ್ಮ ಪ್ರಪಂಚ ಪಾರಮಾರ್ಥ ಆಗ್ತದ. ಅದಕ್ಕೆ ಆ ನಿಟ್ಟಿನೊಳಗೆ ನೀವು ಗೃಹಸ್ಥ ಜೀವನದಲ್ಲಿದ್ದವರು, ನಿಮ್ಮ ಸಂಸಾರ ಸುಖ ಸಂಸಾರ ಆಗಬೇಕಾಗಿತ್ತಂದರೆ, ನಿಮ್ಮ ಸಂಸಾರ ಆನಂದ ಸಂಸಾರ ಆಗಬೇಕಾಗಿತ್ತಂದರೆ ಯೋಗಮಯ ಜೀವನ, ಧಾರ್ಮಿಕ ಜೀವನವನ್ನು ಮಾಡಿ. ಇದು ಭಾಳ ಮುಖ್ಯದ. ನಾವು ಎಲ್ಲರೂ ಅಲ್ಲಿಂದನೇ ಬಂದವರು, ಮೂಲ ಸ್ವರೂಪದಿಂದನೇ ಬಂದವರು. ಆದರೆ ಭೂಮಿಗೆ ಬಿದ್ದ ಮೇಲೆ ಮರೆತು ಬಿಟ್ಟಿವಿ. ಯಾರು ಒಳ್ಳೆಯ ಜಾಗದಲ್ಲಿದ್ದಾರೆ, ಸಂಸ್ಕಾರವಂತರ ಮನೆಯಲ್ಲಿದ್ದಾರೆ, ಯಾರು ಅವರು ಸಂಸ್ಕಾರದ ತಳಹದಿ ಮೇಲೆ ಬದುಕ್ತಾ ಇದ್ದಾರೆ, ಅವ್ರು ಭಾಳ ಸುಖಿಗಳಿದ್ದಾರೆ. ನಿಮಗೆ ಹುಚ್ಚರಂತಾರೆ ಅವರು, ಕಟ್ಟೆ ಕುಂತು ಮಾತನಾಡೋರು. 4 ಮಂದಿ ಕುಂತಿರ್ತಾರೆ, 5ನೇದವ್ರು ಮಾತಾಡ್ತಿರ್ತಾರೆ. ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನೇ ಕಳೆದು ಹೋಗ್ಬಿಡ್ತದೆ. ಏನು ಮಾಡೋಕ್ಕಾಗ್ತದೆ? ಅಮೂಲ್ಯವಾಗಿರ್ತಕ್ಕಂಥ ಸಮಯ ಇದು. ಆವಿಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿರ್ತಕ್ಕಂಥ ಸತಿಸುತರು ತಮಗೆ ಹರಿದು ಹೋಗುತ್ತಿದ್ದಾರೆ. ಬೇಡ ಬೇಡ ಎಲೆ ಮನವೇ, ಭಂಗಿಯಾಗಿ ಕಡಬೇಡ ಬಯಲಿಂಗೆ. ಆವಿಷ್ಯ ಉಳ್ಳನ್ನಕ್ಕ, ಪರಮಾತ್ಮ ಕೊಟ್ಟ ಆವಿಷ್ಯ ಉಳ್ಳನ್ನಕ್ಕ, ಚನ್ನ ಮಲ್ಲಿಕಾರ್ಜುನನ ಸ್ಮರಿಸು ಮನವೇ. ಪರಮಾತ್ಮ ಕೊಟ್ಟ ಆವಿಷ್ಯ ಎಲ್ಲ ಈ ಜನ್ಮದಾಗ ನಿಮಗೆ ಯಾರೋ ಗಂಡ ಆಗಿ ಬಂದಿದ್ದಾರೆ,
ಈ ಜನ್ಮದಾಗ ಯಾರೋ ಮಕ್ಕಳಾಗಿ ಬಂದಿದ್ದಾರೆ. ಎಲ್ಲಿ ಯಾವಾಗಿದು ಆತ್ಮಜ್ಞಾನ ಬಂತು ಅಂದ್ರೆ ಅವಾಗ ಗೊತ್ತಾಗ್ತದೆ. ಅಲ್ಲಿವರೆಗೆ ಗೊತ್ತಾಗಂಗಿಲ್ಲ. ಅವರು ಎಲ್ಲಿವರೆಗೆ ಕೊನೆ ತನಕ ಇರಂಗಿಲ್ಲ. ಅವರು ಮಧ್ಯದಾಗನೇ ಬಂದಾರ, ಮಧ್ಯದಾಗನೇ ಹೋಗ್ತಾರೆ. ನೀ ಇದ್ದಾಗ ಅವ್ರು ಏನಾರು ಇದ್ರೇನು? ನೀನಿದ್ದಾಗ ಅವ್ರು ಇಲ್ಲ, ಮಧ್ಯದಾಗ ಬಂದು ಜೋಡಾದವರೆಲ್ಲ. ಯಾವಾಗ ಆತ್ಮಜ್ಞಾನ ಅಳವಡ್ತದ ಅವಾಗೇನಪ್ಪ ಅಂದ್ರೆ ಹೌದಲ್ಲಪ್ಪ ಸುಳ್ಳೆ ಸಂಸಾರ ಹಂಗಂತ ತಿಳ್ಕೊಂಡ ಮಾಡಬೇಡ ಅಂತ ಹೇಳಂಗಿಲ್ಲ ನಿಮಗೆ. ಆದರೆ ನಿಮಗೆ ಗೊತ್ತಿರಲಿ, ನಿಮಗೆ ಗೊತ್ತಿರಲಿ ಇದು ಸುಳ್ಳು ಐತೆ ಅಂತ ಮಾಡ್ರಿ ಅಷ್ಟೇ. ಕರೆ ಐತೆ ಅಂತ ಮಾಡಿದ್ರೆ ದುಃಖ ಆಗ್ತದೆ, ಕರೆ ಆಗೋದೇ ಇಲ್ಲ. ಅದಕ್ಕಾಗಿ ಬಂಧುಗಳೇ, ಅನುಭಾವಿಗಳು, ಜಗತ್ತಿನಲ್ಲಿರ್ತಕ್ಕಂಥ ಸಂತರು, ಮಹಾತ್ಮರು, ಎಲ್ಲರೂ ಋಷಿಗಳು ಗೃಹಸ್ಥರಾಗಿದ್ದುಕೊಂಡಿದ್ದರು. ಯಾರು ಸನ್ಯಾಸಿಗಳಿರಲಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹಸ್ಥರಿದ್ದರು ಜಗತ್ತಿನಲ್ಲಿ. ಹಾಂ ರೀ, ಮಾಯೆಯ ದುಃಖ ನಮಗೆ ಮಾಯೆ ಯಾಕೆ ಕಾಡ್ತಂದ್ರೆ ನಾವು ಆತ್ಮಜ್ಞಾನಿಗಳಾಗಿಲ್ಲ ಅಂದ್ರೆ ಮಾಯೆ ಕಾಡ್ತದೆ. ಇಲ್ಲ, ಮಾಯೆ ಹೆಚ್ಚನವ, ಆದ್ರೆ ಇದು ಇರ್ಲಾರ್ದಂಗಿರುವಂತೆ ಏನವ. ಅದಕ್ಕಾಗಿ ಜ್ಞಾನ ಕೊಟ್ಟು ಕಳಿಸ. ನಾವು ಜ್ಞಾನ ಕೊಡಲಿಲ್ಲ ಅವಾಗ. ಇದಕ್ಕೆ ಇವೆಲ್ಲ ವೇದಗಳು ಯಾಕೆ ಕೊಡ್ತಿದ್ದವು, ಎಲ್ಲ ಏನಪ್ಪ ಪ್ರಪಂಚದಲ್ಲಿ ಜ್ಞಾನಗಳು ಯಾಕೆ ಕೊಡ್ತಿದ್ದವು. ಅಲ್ಲಿ ಎಲ್ಲರೂ ಅವನೇ ಸಂಸಾರಿಕನಾಗಿದ್ದಾನೆ. ಮಾಯೆ, ಅದು ಮಾಯೆನೂ ನಡಬರಕನೆ. ಮಾಯೆ ಅದು ಬಹಳ ಪ್ರಬಲವಾಗಿದೆ. ಮಾಯೆನ ಮೆಟ್ಟು ನಿಲ್ಲುವಂಥ ತಾಕತ್ತು ನಮ್ಗೆ ಕೊಟ್ಟು ಕಳಿಸನಲ್ಲ. ಮಾಯೆ ಒಂದು ರೂಪದಲ್ಲಿ ಬರಂಗಿಲ್ಲ, ಎಲ್ಲ ರೂಪದಲ್ಲಿ ಮಾಯೆ ನಮಗೆ ಕಾಡ್ತಿರ್ತದೆ. ಒಂದು ರೂಪದಲ್ಲಿ ಮಾಯೆ ಬರಂಗಿಲ್ಲ. ಅಂತಸ್ತಿನ ರೂಪದಲ್ಲಿ ಮಾಯೆ ಬರ್ತದ, ಹೆಣ್ಣಿನ ರೂಪದಲ್ಲಿ ಮಾಯೆ ಬರ್ತದ, ವನ್ಯರ ರೂಪದಲ್ಲಿ ಮಾಯೆ ಬರ್ತದ, ಅಧಿಕಾರ ರೂಪದಲ್ಲಿ ಮಾಯೆ ಬರ್ತದ. ಅದು ಮಾಯೆ ಬರೋದೇ, ಅದು ಮಾಯೆ ಜೊತೆಗೇನೆ ಇಟ್ಟು ಕಳಿಸ. ನಮ್ಮ ಮಾಯೆ ಪ್ರಬಲವಾಗಿದೆ. ಎಷ್ಟು ಪ್ರಬಲ ಆಗಿದೆ ಅಂದರೆ ಅವನಷ್ಟೇ ಪ್ರಬಲವಾಗಿದೆ. ಪರಮಾತ್ಮ ಎಷ್ಟು ಪ್ರಬಲನೋ ಅಷ್ಟೇ ಪ್ರಬಲ ಅವನ ಶಕ್ತಿನೇ ಅದು. ಅದು ಅವನದೇ ಶಕ್ತಿ ಇರೋದ್ರಿಂದ ಅದನ್ನು ಜೋಡಿಸಿಟ್ಟು ಕಳಿಸ್ಯಾನ. ಅದನ್ನು ಗೆಲ್ಲುವಂಥ ತಾಕತ್ತನ್ನು ಜೊತೆಗಿಟ್ಟು ಕಳಿಸ್ಯಾನ. ಅದಕ್ಕಾಗಿ ಬಂಧುಗಳೇ, ಆಧ್ಯಾತ್ಮಿಕದ ಆಳಕ್ಕೆ ಇಳಿದ್ರೆ ಅದು ಭಾಳ ಅದು ಆಳ ಅರಿವು ಅಷ್ಟು ಸರಳಿಲ್ಲ ಅದು. ಅದಕ್ಕಾಗಿ ನೀವೇನಿದ್ದೀರಲ್ಲ, ಈ ಪ್ರಪಂಚದಲ್ಲಿ ನಾವು ಸುಖವಾಗಿರ್ಬೇಕಂದ್ರೆ ಧಾರ್ಮಿಕತೆಯಿಂದ ನಾವು ಬದುಕಬೇಕು. ಈಗ ನಾವೇನು ಮಾಡ್ತಾ ಇದ್ದೀವಿ, ಶರೀರವನ್ನೇ ಕಡಿಸ್ಕೊಳಕತ್ತೀವಿ. ಶರೀರ ಭಾಳ ಚೆನ್ನಾಗಿ ಇಟ್ಕೋಬೇಕು. ಇದನ್ನು ಶರೀರವನ್ನು ಯಾಕೆ ಕಡಿಸ್ಕೊಂಡಿವಿ? ನಾಲಿಗೆ ರುಚಿ. ನಾಲಿಗೆ ರುಚಿನೇ ನಮಗೆ ಕಡಿಸ್ಬಿಟ್ಟು. ನಾಲಿಗೆ ರುಚಿ ನೋಡ್ರಿ, ಹಸಿವೆ ರುಚಿ. ನಿಮಗೆ ಹಸಿವೆ ಆಯ್ತಪ್ಪ ಅಂದ್ರೆ ಇದ್ದದ್ದು ಅಮೃತ ಆಗಬೇಕು, ಇದ್ದದ್ದು ಪಂಚ ಪಕ್ವನ್ನ ಆಗಬೇಕು ನಮಗೆ. ನಾವು ರುಚಿ ಹಸಿವಾಗ್ಲಾರ್ದೆ ಹೊಟ್ಟೆ ಊಟ ಮಾಡ್ಬಾರ್ದು ನಾವು. ನೋಡ್ರಿ ನೀವು ನಿಸರ್ಗ ಇವೇನು ತರಕಾರಿ ಇದಾವಲ್ಲ, ಈಗ ಸದ್ ನೀವು ಅದು ಎಷ್ಟು ಆನಂದ ಆಗ್ತದಂದ್ರೆ ಅಷ್ಟು ಜೀವ. ಇದು ಜೀವಂತ ಶರೀರ ಅಲ್ರಿ. ಜೀವಂತ ಶರೀರಕ್ಕೆ ನಾವೇನು ಕೊಡಕತ್ತೀವಿ? ಸತ್ತ ಆಹಾರ ಕೊಡಕತ್ತೀವಿ. ಜೀವಂತ ಆಹಾರ ಕೊಡ್ಬೇಕಂತ ಐತಿ. ಮೊದಲು ಮಾನವ ಏನು ತಿಂತಿದ್ದ? ಗಡ್ಡೆ ಗೆಣಸುಗಳನ್ನು ತಿಂತಿದ್ದ, ಗಡ್ಡೆ ಗೆಣಸುಗಳನ್ನು ತಿಂತಿದ್ದ, ಹಣ್ಣು ಹಂಪಲುಗಳನ್ನು ತಿಂತಿದ್ದ. ನಾಲಿಗೆ ರುಚಿಗೇನಪ್ಪ ಅಂದರೆ ತದನಂತರದಲ್ಲಿ ಏನಪ್ಪ ಅಂದರೆ ಅವನು ಸಂಸ್ಕರಿಸಿ ಇದು ಮಾಡಿದರು. ನಮಗೆ ಆಗಂಗಿಲ್ಲ ಅಂದ್ರೆ ನೀವು ಒಂದು ಸಮಯ ನಿಸರ್ಗ ಆಹಾರದ ಮೇಲೆ ಇರ್ರಿ. ಒಂದು ಸಮಯ 3 ಹೊತ್ತು ಯಾರು ಊಟ ಮಾಡ್ತಿರಲ್ಲ, 2 ಹೊತ್ತು ನಿಸರ್ಗ ಆಹಾರದ ಮೇಲೆ ಇರ್ರಿ. 1 ಹೊತ್ತು ಏನಪ್ಪ ಅಂದರೆ ಬೇಯಿಸಿದ ಆಹಾರವನ್ನು ತೆಗೆದುಕೊಳ್ಳಿ. ಅದು ನೋಡ್ರಿ ಹೆಂಗೆ ಮಾಡ್ತೀನಿ ನಿಮ್ಮ ಜೀವನ. ಈಗ ಇದಿರಿ ಸದ್ ಇಷ್ಟು ದಿನ ಮಾಡಿರಿ ನೀವು, ಇನ್ನು ಮಾಡಿ ನೋಡ್ರಿಲ್ಲ ನೀವು. ಒಂದು 3 ತಿಂಗಳು ನೀವು ಮಾಡಿ. ಮೊದಲಿನ ಜೀವನ ಹೆಂಗಿತ್ತು, ಈಗಿನ ಜೀವನ ಹೆಂಗಿತ್ತು, ಪ್ರಾಕ್ಟಿಕಲ್ ಇದು. ಆಮೇಲೆ 3 ತಿಂಗಳು ಆದಮೇಲೆ ಮನಸ್ಸಿಗೆ ಬಂದಂಗೆ ಮಾಡಿರಿ, ಬೇಡ ನಂಗಿಲ್ಲ. ನಿಮ್ಗೆ ಹೆಂಗೆ ತಿಳಿತದಂಗೆ ಮಾಡಿ. ಯಾಕಂದ್ರೆ ಇದು ಗೊತ್ತಾಗಲಿಲ್ಲ, ಅನುಭವಿಸ್ಲಾರ್ದೆ ಗೊತ್ತಾಗಿಲ್ಲ. ಒಂದಿನ 2 ದಿನ ಮಾಡಿದ್ರೆ ಗೊತ್ತಾಗಲಿಲ್ಲ, ಇದ್ರದ್ದು ಸ್ವಾದ ಗೊತ್ತಾಗಿಲ್ಲ. ಒಂದು 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 ನಿಯಮ ಇರ್ತದೆ. 3 ತಿಂಗಳ 41 ದಿವಸ ಹಿಂಗೊಂದು ಪಟ್ಟ ಇರ್ತದೆ. ಒಂದು 3 ತಿಂಗಳ ನೀವು ಮಾಡಿ ನೋಡ್ರಿ, ನಿಸರ್ಗದ ನಿಯಮದಂತೆ ಬದುಕಿ ನೋಡ್ರಿ. ಅವಾಗಂತದೆ ಎಷ್ಟು ಆನಂದದಲ್ಪ. ನಿಮಗೇನಾದರೂ ತೊಂದರೆ ಬಂದರೆ ನಾನು ಚಾಲೆಂಜ್ ಕೊಡ್ತೀನಿ. ನನಗೀಗ 52 ವರ್ಷ, 25 ವರ್ಷ ಹುಡುಗರನ್ನ ಕಳಿಸಿರೋ ಜೊತೆಯಲ್ಲಿ ನಾನು ನಿಂದಿರಲಾರ್ದನ 26 ಕಿಲೋಮೀಟ್ರ್ ಓಡ್ತೀನಿ. ಈಗ ನಿಂದಿರಲಾರ್ದನ 26 ಕಿಲೋಮೀಟ್ರ್ ಓಡಬಲ್ಲೆ. ಇದು ಸಾಮರ್ಥ್ಯ ಹೆಂಗೆ ಬಂತು? ನಿಸರ್ಗದಿಂದ ಬಂತು. ನಿಸರ್ಗದಲ್ಲಿ ಶಕ್ತಿ ಐತ್ರಿ. ನಾವು 3 ವರ್ಷಗಳ ಕಾಲ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳಾರ್ದೇ ಬದುಕ್ಬೋದು. ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು 84 ವರ್ಷ ಬದುಕಿದ್ರು. ಅವರು ಕೊನೆ ಉಸಿರುವರೆಗೂ ಕೂಡ ಏನಪ್ಪ ಅಂದರೆ ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳಿಲ್ಲ. ಮತ್ತು ಅವ್ರು ಇನ್ನೂ ಬದುಕೋದಾಗಿತ್ತಲ್ಲ. ಇಲ್ರಿ ಸಾಕಂದ್ರೆ ಅವರು ಈಗ ನಮ್ಮ ಶರೀರ ನಮ್ಗೆ ಗೊತ್ತಲ್ಲ. ಅದಕ್ಕಾಗಿ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ಈ ಶರೀರದಲ್ಲಿ ನಾವು ಎಡವಿದ್ದೀವಿ, ಬಿದ್ದೀವಿ, ಏನರ ಮಾಡಿದ್ದೀವಿ, ಏನು ಕರ್ಮ ಅದು ಕರ್ಮ ಅಂತ ಇತ್ತು. ನಾವು ಕರ್ಮನ ಕಟ್ಟು ಕಳಿಸಿದ ಪರಮಾತ್ಮ. ಅವರು 2 ಸಾರಿ ಕಾಲು ಮುಟ್ಕೊಂಡ್ರು. 2 ಸಾರಿ ಕಾಲು ಮುಟ್ಕೊಂಡ್ರೆ ಯಾವ ಡಾಕ್ಟರ್ ಹತ್ರ ಹೋಗಲಿಲ್ಲ. ಕಟ್ಟಿದ್ರು ಅವರು ತಮ್ಮ ಕಾಲಿನ ವಾಸನೆ ತಾವೇ ಮಾಡಿಕೊಂಡ್ರು.
3ನೇ ಸಾರಿ ಕಾಲು ಮುರಿತು. ಆದರೆ ಸೇವಾ ಮಾಡೋರು ಸರಿ ಇರಲಿಲ್ಲ. ಸೇವಾ ಮಾಡೋರು, ಮೊದಲು ಸೇವೆ ಮಾಡಿದವರು ಭಾಳ ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿದವರು ಸಂಗಮ ದೇವರ ಅಪ್ಪವರು, ಮತ್ತು ಆಮೇಲೆ ಪ್ರಸಾದಲಿಂಗ ಸ್ವಾಮಿಗಳು 12 ವರ್ಷ ಸೇವೆ ಮಾಡಿದವರು. ಅದರ ತದನಂತರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿದವರು ಆತ್ಮಾರಾಮ ಸ್ವಾಮಿಗಳು. ಕೈಲೇ ಕಬ್ಬನ್ನು ಹಿಂಡ್ತಿದ್ರು, ರಸ ಹಿಂಡ್ತಿದ್ರು. ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ಕಪ್ಪನ್ನು ಇಲ್ಲೇ ನಿಮ್ಮ ಇಂಡಿ ತಾಲೂಕದವ್ರೇ ಅವು. ಇಂಡಿ ತಾಲೂಕದಾಗನ ಒಂದು ಊರಿದೆ, ಆ ಗೌಡ್ರು ಜೇವೂರು. ನಿಮ್ಮ ಇಂಡಿ ತಾಲೂಕಲ್ರಿ ಜೇವೂರು, ಜೇವೂರು ಗೌಡ್ರ ಮಗ ಅವರು ಈಗ ಗರಗನ್ನ ಮಠಕ್ಕಾಗಿದ್ದಾರೆ. ಬುದ್ಧಿಜೀವರ ಸೇವೆಯನ್ನು 12 ವರ್ಷಗಳ ಕಾಲ ಮಾಡಿದವರು. ಕೈಲೇ ಕಬ್ಬಿನ ರಸ ಹಿಂಡಿ ಕೊಡ್ತಿದ್ದರು. ಕುಸ್ತಿ ಪೈಲ್ವಾನ್ ಹರಿದೋಗುವಂಥ ಕಾಳಿಂಗ ಸರ್ಪವನ್ನು ಹಿಡಿದಕ್ಕೆರಿಂದ ತಂದು ನಿಲ್ಲಿಸ್ತಿದ್ರು. ಈಗ ಅದಾರ ನಮ್ಮ ಜೊತೆಗೇ ಅದಾರ, ಗರಗನ್ಯಾಗ ಅಲ್ಲೇ ಸಮೀಪ ಬಂದಾರ. ಗುರುದೇವ ಆಶ್ರಮ ಕಕ್ಮರಿಗೆ ಇರ್ತಾರೆ. ಅದಕ್ಕೆ ಅಪ್ಪೋರು ಏನಪ್ಪ ಅಂದ್ರೆ ಅದು 3ನೇ ಸಾರಿ ಕಾಲು ಇದಾದಗಳನ್ನೇ ಅದು ಬಾಧೆ ಅವರಿಗೆ ಭಾಳ ಬಾಧಿಸ್ಲಿಕ್ಕೆ ಬಾವು ಬರಕ್ಕೆ. ಅವರು ನಡೀಲಿಲ್ಲ. ಅವರು ಪ್ರತಿನಿತ್ಯವೂ ಕೂಡ 20 ಕಿಲೋಮೀಟರ್ ನಡೀತಿದ್ರು. ಒಂದಿನ ಬಿಟ್ಟಿಲ್ಲ ಅವರು 20 ಕಿಲೋಮೀಟರ್. ಕಾಲು ಮುರಿದ್ರು ಕೂಡ 20 ಕಿಲೋಮೀಟರ್ ಬಿಟ್ಟಿಲ್ಲ ಅವರು. ಯಾವಾಗಿದು 3ನೇ ಸಾರಿ ಕಾಲು ಮುರಿತಲ್ರಿ ಅವರಿಗೆ ಬಾಧೆ ಆಯಿತು. ಬಾಧೆ ಆದಮೇಲೆ ಅವ್ರು ಇರ್ಬೋದಾಗಿತ್ತು ಹಂಗೆ, ಅದಕ್ಕೆ ಸುಶ್ರುತಿ ಮಾಡ್ಕೊಂತ ಹಂಗೆ ಇರ್ಬೋದಾಗಿತ್ತು. ಯಾವಾಗ ನಾನು ಪರಾವಲಂಬಿ ಆಗ್ತೀನಿ ಅವಾಗ ಸಾಕಂದ್ರು. ಶರೀರವನ್ನು ಸಾಕಂದ ಬಿಟ್ಟು ಹೋಗ್ಲಿಕ್ಕೆ ಬರ್ತದ. ಪ್ರಧಾನಮಂತ್ರಿಯವರು ಫೋನ್ ಮಾಡಿದರು, ನಿಮಗೆ ದಿಲ್ಲಿಗೆ ನಾನು ನಿಮಗೆ ಉನ್ನತವಾಗಿರ್ತಕ್ಕಂಥ ಚಿಕಿತ್ಸೆ ಬೇಡ, ನಾನು ನಿರ್ಧಾರ ಮಾಡಿದ್ದೀನಿ, ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಯಾರು ನಿರ್ಧಾರ ಮಾಡ್ತಾರೆ? ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಯ ಯೋಗ ಶರೀರ ಬುದ್ಧಿಜಿಯವ್ರದ್ದು. ಉತ್ತರಾಯಣ ಬರುವವರೆಗೂ ಏನಪ್ಪ ಅಂದರೆ ಹೆಂಗೆ ಭೀಷ್ಮಾಚಾರ್ಯ ಆ ಶಸ್ತ್ರದ ಮೇಲೆ ಮಲಗಿದ್ನಲ್ಲ, ಹಂಗೆ ಅಪ್ಪೋರು ಏನಪ್ಪ ಅಂದರೆ ಅವ್ರಿಗೆ ಗೊತ್ತಿತ್ತು ಇನ್ನು ಉತ್ತರಾಯಣ ಆಯ್ತಪ್ಪ, ನಾನು ಅಲ್ಲಿ ತನಕ ಏನಪ್ಪ ಅಂದರೆ ಇರ್ತೇನೆ ಅಂತ ತಿಳ್ಕೊಂಡು ನಾವು ನೋಡಿದ್ದೀವಿ. ಪ್ರತಿನಿತ್ಯವೂ ಕೂಡ ಏನಪ್ಪ ಅಂದರೆ ಅಧ್ಯಯನ. ಅವರ ಕನಸಿನ ಗ್ರಂಥ ಏನಪ್ಪ ಅಂದರೆ ಅವಾಗನೇ ಅವ್ರು ಇದ್ದಾಗನೇ ಲೋಕಾರ್ಪಣೆ, ಕೊನೆವರೆಗೂ ಚಿಂತನೆ ಭಕ್ತರ ಮಧ್ಯದಲ್ಲೇ. ಅಪ್ಪವರು ಸಾಯಂಕಾಲ ಹೋಗ್ತಾ ಇದ್ದಾರೆ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ 6 ಗಂಟೆಗೂ ಕೂಡ ಎಲ್ಲರಿಗೂ ದರ್ಶನ ಕೊಟ್ಟು ಬಂದು ಹೇಳಿದ್ರು ಅವರು, ನಾನು ಹೋಗ್ತಾ ಇದ್ದೀನಿ ಈಗ, ಯಾರಿಗೂ ಕೂಡ ಏನಪ್ಪ ಅಂದರೆ ನಾವು ಓದ ತಕ್ಷಣ ಹೇಳ್ಬೇಡ್ರಿ, 2-3 ತಾಸು ಆದಮೇಲೆ ಉಂಡು ತಿಂದು ಮಲ್ಕೊಂಡ ಮೇಲೆ ಆಮೇಲೆ ಹೇಳಿ ಎಂಥ ಯೋಗಿಗಳ್ರಿ ಅಪ್ಪಗಳು 0. ಅದಕ್ಕಾಗಿ ನಾ ಈ ಮಾತನ್ನು ಯಾಕೆ ಹೇಳಿದಂದರೆ, ಅವರು ನಿಸರ್ಗ ನಿಯಮದಂತೆ ಬದುಕಿದವರು. ಕೊನೆ ಉಸಿರಿರುವವರೆಗೂ ಕೂಡ ನಿಸರ್ಗ ನಿಯಮವನ್ನು ಅನುಸರಿಸಿದರು. ಅದಕ್ಕಾಗಿ ಸಾವು ಬಿಟ್ಟಿದ್ದಲ್ಲ, ಎಲ್ಲರಿಗೂ ಕೂಡ ಹೋಗದೇ ಇದ್ದೀವಿ. ಆದರೆ ನಿಸರ್ಗ ನಿಯಮದಂತೆ ಬದುಕ್ರಿ, ನಿಸರ್ಗದ ವಿರುದ್ಧ ಬದುಕಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಾಗಿರ್ತಕ್ಕಂಥ ಎಣ್ಣೆ ಪದಾರ್ಥ, ನಾನು ನಿಮಗೆ ಆರೋಗ್ಯವನ್ನು ಕುರಿತು ಇವತ್ತೇ ನೀವು ನಿರ್ಧಾರ ಮಾಡಬೇಕು. ಇಲ್ಲಿ ಬಂದು ಎಣ್ಣೆ ಅವಶ್ಯಕತೆ ಇದೆ. ಇಟ್ಟು ಅದ್ಭುತ ರುಚಿ ಆಗ್ತದೆ ಪ್ರಸಾದ. ನಾನು ಮತ್ತೊಂದು ಸಲ ನಿಮಗೆ ಅಡುಗೆ ಮಾಡಿ ಉಡಿಸಿ ಕಾರ್ಯವನ್ನು ಮಾಡ್ತೀನಿ. ಕಾರ್ಯಕ್ರಮ ಈ ಸದ್ಯ ನಿಸರ್ಗ ಉಪವಾಸ ತೆಗಿದ್ದೀವಲ್ಲ, ಇನ್ನೊಂದು ಸರಿ ನಾನೇ ಅಡುಗೆ ತಯಾರು ಮಾಡ್ತೀನಿ. ಎಣ್ಣೆ ಇರಲಾರ್ದೇ ಅಡುಗೆ ತಯಾರು ಮಾಡ್ಲಿಕ್ಕೆ ಬರ್ತದೆ. ಎಣ್ಣೆ ಬೇಕಲ್ರಿ, ಕುಸುಬೆ ಎಣ್ಣೆ ತೊಗೊಳ್ಳಿ, ಶೇಂಗಾದ ಎಣ್ಣೆ ತೊಗೊಳ್ಳಿ, ಸ್ವಲ್ಪ ಹಾಕಿ, ಅಮೃತ ತಿನ್ನಿರಿ. ಯಾಕೆ ಹಿಂಗೆ ಆಗ್ಲಿಕ್ಕತ್ತದ ರೀ? ಆರ್ಟ್ ಆಗ್ಲಿಕ್ಕತ್ತದೆ ಭಾಳ ಜನರಿಗೆ. ಎಣ್ಣೆ ಅಲ್ಲ, ಅದು ವಿಷ ಅದ, ಪೆಟ್ರೋಲಿಯಂ ಪ್ರೊಡಕ್ಟ್ ಅದ. ನಿಮಗೆ ಗೊತ್ತಿರಲಿ, ಪೆಟ್ರೋಲು ಡೀಸೆಲ್ದು ಏನು ಉಳಿತದಲ್ರಿ, ಆ ಉಳಿದಿರ್ತಕ್ಕಂಥದ್ದನ್ನು ಅವರು ಬಳಸ್ಲಿಕ್ಕತ್ಯಾರ. ಅದಕ್ಕೆ ಎಸೆನ್ಸ್ ಕೂಡಿಸ್ಕರಿಂದ ಬಳಸ್ಲಿಕ್ಕತ್ಯಾರ. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಅದು ಎಣ್ಣೆ ಅಲ್ಲ. ಆ ಎಣ್ಣೆಯನ್ನು ಊಟ ಮಾಡಬೇಡ್ರಿ. ನಮ್ಮಲ್ಲಿ ಏನಿದೆ ಗೊತ್ತೇನ್ರಿ, ಒಂದು ಮಿಷನ್ ಇದೆ ರೀ, ಪರಮಾತ್ಮ ಒಂದು ಮಿಷನ್ ಇಟ್ಟು ಕಳಿಸ್ಯಾನ. ಏನು ವಿಷವನ್ನು ಕೂಡ ಏನಪ್ಪ ಅಂದರೆ ಹೊರಗೆ ಹಾಕುವಂಥದ್ದನ್ನು ಕಳಿಸ್ಯಾನ. ಎಷ್ಟು ದಿನ ಹೊರಗೆ ಆಗ್ತದೆ, ಎಷ್ಟು ದಿನ ಹೊರಗೆ ಆಗ್ತದೆ, ಅದು ಬಂದಾಗಿಬಿಡ್ತದೆ. ಕೆಲಸ ಮಾಡಲಾರ್ದೆ ನಿಂತು ಬಿಡ್ತದೆ. ನಿಂತಪ್ಪ ಅಂದ್ರೆ ಅವಾಗ ಅವಯವಗಳು ಕೆಲಸ ಮಾಡೋಂಗಿಲ್ಲ, ಡ್ಯಾಮೇಜ್ ಆಗಿಬಿಡ್ತದೆ. ಸರಿ, ಡ್ಯಾಮೇಜ್ ಆಗಿತ್ತಪ್ಪ ಅಂದ್ರೆ ಹೋಗ್ಬಿಡ್ತೀವಿ ನಾವು. ಅದಕ್ಕಾಗಿ ಈಗ ಉಪವಾಸ ಇರೋದ್ರಿಂದ ಏನು ಲಾಭ ಇರಿ ನಿಮಗೆ ಅಂತ ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಲಾಭ. ಈಗ ನೀವು 8 ದಿನ ಉಪವಾಸ ಇದ್ದೀರಪ್ಪ ಅಂದ್ರೆ ನಿಮ್ಮದು 8 ವರ್ಷ ಮುಂದಕ್ಕೆ ಹೋಯ್ತು. ನಿಮ್ಮದು 8 ವರ್ಷ ನೀವು ಸಾವನ್ನು ಗೆದ್ದಿರಿ. ಓಪನ್ ಚಾಲೆಂಜ್ ಒಬ್ಬ ತಜ್ಞನಾಗಿ ಹೇಳ್ತಾ ಇದ್ದೀನಿ. ಪರಮಾತ್ಮ ನನ್ನ ಕೊಳ್ಳಲ್ಲಿದ್ದಾನೆ, ಲಿಂಗಯನ್ನು ಮುಟ್ಟಿ ಹೇಳ್ತಾ ಇದ್ದೀನಿ. 8 ವರ್ಷ ಸಾವನ್ನು ಗೆದ್ದಿರಿ. ಹೆಂಗ್ರಿ ಅಂದ್ರೆ ನಿಮ್ಮ ಪಚನ ಕ್ರಿಯೆಗಳೇನಪ್ಪ ಅಂದರೆ ಅವು ಆರಾಮದಾವ, ಭಾರ ಬಿದ್ದಿಲ್ಲವು. ಬೇಯಿಸಿದ ಇದು ಮಾಡಿ ಪಚನ ಮಾಡ್ಬೇಕಂದ್ರೆ 6 ತಾಸು ಬೇಕು. ಅನ್ನ ಪಚನ ಆಗ್ಬೇಕಂದ್ರೆ 8 ತಾಸು ಬೇಕು. ಅನ್ನದಾಗ ಏನೇನು ವಿಟಮಿನ್ಸ್ ಇಲ್ಲ, ನೀವು ಉಂಡಗಳನ್ನ ಅಷ್ಟು ಆಗ್ತದೆ. ನೀವು ಅನ್ನ ಊಟ ಮಾಡಿ 1 ತಾಸ್ನಾಗ ಅಷ್ಟು ಆಗುತ್ತೆ. ಆದರೆ ಅದು ಪಚನ ಆಗಿರಲ್ಲ, ಗೊತ್ತಿರಲಿಲ್ಲ. ಅನ್ನ ಹೊಟ್ಟೆ ಪಚನ ಆಗಂಗಿಲ್ಲ. ಅದಕ್ಕೆ ಅನ್ನ ಊಟ ಮಾಡೋದೇ ಆದರೆ 6 ತಿಂಗಳಿಗೆ ಬರ್ತಿತ್ತು ಮೊದಲ ಅನ್ನ. ಇವ್ರ ಮನ್ಯಾಗ ಮಾಡ್ಯಾರಂದ್ರೆ 1 ಕಿಲೋಮೀಟ್ರ್ ವಾಸನೆ ಬರ್ತಿತ್ತು. ಘಮ 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 ಪರಿಮಳ ಬರ್ತಿತ್ತು.
ಎಲ್ಲೈತ್ರಿ ಈಗ ಅದು ರಾಜ ಮಹಾರಾಜರು ಊಟ ಮಾಡ್ತಿದ್ರು, ರಾಜನ್ನ ಅಂತ ಕರಿತಿದ್ರು. ನಾವೆಲ್ಲ ನವಣೆ ಅಕ್ಕಿಯನ್ನು ಊಟ ಮಾಡ್ತಿದ್ವಿ, ಸಾವಕ್ಕಿಯನ್ನು ಊಟ ಮಾಡ್ತಿದ್ದೀವಿ. ಅದಕ್ಕಾಗಿ ನೀವು ಊಟ ಮಾಡೋದಾದರೆ 6 ತಿಂಗಳದ ರಾಜನ್ನ ಭಾಳ ಕಿಮ್ಮತ್ತಿನ ಅನ್ನೋದು, ಕಿಮ್ಮತ್ತಿಗೆ ಐತದು. ಈ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ಅದು, ಅಂಥದನ್ನು ಊಟ ಮಾಡಿರಿ ನೀವು, ಬೇಡ ನನಗೆ. ಆದರೆ ಇವತ್ತೇನಪ್ಪ ಅಂದರೆ 2 ತಿಂಗಳದಾಗನ ಪಾಲಿಸೈಡ್ ರೈಸ್ ಬರ್ತದಲ್ಲ, ದಯವಿಟ್ಟು 5 ಬಿಳೆ ವಿಷಯಗಳಿಂದ ಇವತ್ತು ನನ್ನ ತರಗತಿ ಒಳಗೆ ಆಧ್ಯಾತ್ಮಿಕದ, ಧಾರ್ಮಿಕ ಮತ್ತು ಆರೋಗ್ಯದ ತರಗತಿ ಒಳಗೆ ನಿಮಗೆ ಹೇಳೋದು ಇಷ್ಟದ 5 ವಿಷಯಗಳಿಂದ ಇವತ್ತು ಮುಕ್ತರಾಗ. ಒಂದು ಬಿಳಿ ಉಪ್ಪು, ಇಲ್ಲಿ ನೋಡ್ರಿ ಓವರ್ತಂದ್ರೆ ಸೈಂಧವಲವಣ, ಮತ್ತು ಕಲ್ಲುಪ್ಪು, ಸಮುದ್ರದ ಉಪ್ಪು ಬರುತ್ತೆ, ಅದು ಉಪಯೋಗ ಮಾಡಿ. 5 ಬಿಳಿ ವಿಷಯಗಳು. ಒಂದನೇದು ಈ ಮಾರ್ಕೆಟ್ ಟಾಟಾ ನಮಕ್ ಅಲ್ಲ, ಅದು ನಿಮ್ಮನ್ನು ಮುಂಗೆ ಬಿಡ್ತದೆ. ಅದ BP ಹೆಚ್ಚು ಮಾಡ್ತದ, ನಿಮಗೆಲ್ಲ ತೊಂದರೆ, ನಿಮ್ಮ ಕೀಲುಗಳು ನೋವು ಕೊಡ್ತದ, ತೊಂದರೆ ಕೊಡ್ತದ, ನಿಮ್ಮ ಕೀಲುಗಳು ಬೇಗನೆ ಏನಪ್ಪ ಅಂದರೆ ಸವಿಸ್ತದ, ಮೊಳಕಾಲು ಸವಿಸ್ತದ. ಅದೇ ನೀವು ಆ ಉಪ್ಪು ಇಲ್ಲಾರ್ದಂಗೆ ಬಿಟ್ಟು ಬಿಡ್ರಿ, ನಿಮಗೆ ಗಟ್ಟಿತನ ಬರ್ತದೆ. ನಿಮ್ಮಲ್ಲಿ ಬೋನ್ಸ್ನಲ್ಲಿ ಶಕ್ತಿ ಬರ್ತದೆ ನಿಮ್ಮಲ್ಲಿ. ಆ ಬಿಳಿ ಉಪ್ಪು. ಮೈದಾ ಹಿಟ್ಟು ಮುಟ್ಟಬೇಡ್ರಿ ದಯವಿಟ್ಟು. ಬೇಕ್ರಿದಲ್ಲಿ ಮಾಡ್ತಕ್ಕಂಥದ್ದು ಎಲ್ಲವೂ ಮೈದಾ ಹಿಟ್ಟಿಂದದ. ಅದಕ್ಕೆ ಯಾವುದೇ ಪ್ರಸಂಗದಲ್ಲಿ ನೀವು ಬೇಕ್ರಿ ಐಟಮ್ಸ್ ಮನೆಗೆ ತರಕ್ಕೆ ಹೋಗ್ಬೇಡ್ರಿ. ಮೈದಾ ಹಿಟ್ಟಿನಿಂದ ದೂರ ಇರಿ, ಸಕ್ಕರೆಯಿಂದ ದೂರ ಇರಿ. ಸಕ್ಕರೆ ವಿಷ, ಅದು 99% ಅದರೊಳಗೆ ವಿಷ ಇದೆ, ಅದು ಬೇಡ. ಸಕ್ಕರೆ ಅವಶ್ಯಕತೆ ಇಲ್ಲ ನಿಮಗೆ. ಆಮೇಲೆ ಸೋಡಾ ಬಳಸಬೇಡ್ರಿ. ಪಾಕಿಟ್ ಹಾಲದಿಂದ ದೂರ ಇರ್ರಿ, ಹಾಲಿನ ಅವಶ್ಯಕತೆ ಇಲ್ಲವೇ ಇಲ್ಲ. ಚಲೋ ಎಮ್ಮೆ ಹಾಲು, ಜವಾರಿ ಎಮ್ಮೆ ಹಾಲು, ಅದನ್ನು ಮತ್ತೀಗ ಅವನು ಜರ್ಸಿ ಬಂದಾವ, ಜರ್ಸಿ ಹೊಟ್ಟೆ ಉಪಯೋಗ ಮಾಡಬೇಡ್ರಿ. ನಿಮಗೆ ಅವಶ್ಯಕತೆ ಇದ್ರೆ, ಅವಶ್ಯಕತೆ ಇಲ್ಲವೇ ಇಲ್ಲ, ಬೇಕಂದ್ರೆ ಚಲೋ ಆಕಳ ಹಾಲು, ಜವಾರಿ ಆಕಳ, 2ನೇ ದರ್ಜದ ಎಮ್ಮೆ ಹಾಲು, ಜವಾರಿ ಹಾಲು. ಅದನ್ನು ಎಚ್ಚಪ್ಪ ಅಲ್ಲ, ಎಚ್ಚಪ್ಪ ಎಮ್ಮೆ ಬಂದಾವ, ಎಚ್ಚಪ್ಪ ಆಕಳನ್ನು ಬಂದಾವೆ. ಎಚ್ಚಪ್ಪ ಎಮ್ಮೆ, ಎಚ್ಚಪ್ಪ ಆಕಳ, ಅವು ಹಾಲು ಬೇಡ. ಇಲ್ರಿ ನಮಗೆ ಬೇಕು, ಅವಶ್ಯಕತೆ ಇಲ್ಲರಿ, ಹಾಲಿನ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾ ಹಾಲು ಮನೆ ತಯಾರು ಮಾಡಿರಿ, ಬಾದಾಮಿ ಹಾಲು ತಯಾರು ಮಾಡಿರಿ. ಬಾದಾಮಿ ನೀರಾಗ ನೆನೆ ಹಾಕಿ. ನೀವು ಅಷ್ಟೇ, ನಿಮ್ಮಲ್ಲಿ ಪರಮಾತ್ಮ ಎಲ್ಲ ರೀತಿಯ ಶಕ್ತಿ ಕೊಟ್ಟನಂದ್ರೆ, ನಿಮ್ಮಲ್ಲಿ ಆಕಳನ್ನು ಕಟ್ಟಿಲ್ಲ, ಏನು ಮಾಡಿಲ್ಲ ಅಂದ್ರೆ ಬಾದಾಮಿ ನೆನೆ ಹಾಕ್ರಿ. ಬಾದಾಮಿಲಿಂದ ಹಾಲು ತೆಗಿರಿ, ಹಿಂಡ್ರಿ, ಅದರಲ್ಲಿಂದನೇ ಚಾ ಮಾಡಿರಿ. ಬಾದಾಮಿಲಿಂದನೇ. ಅದ್ರಾಗ ಯಾಕೆ ಮತ್ತೆ ಚಾ ಪುಡಿ ಹೊಲಸು ಹಾಕಿ ಕಡಿಸ್ತಿರೋದನ್ನು. ನೀವು ಚಾ ಕುಡಿಯೋದ ನಿಮ್ಮಲ್ಲಿ ಕಿಮ್ಮತ್ತು ಐತಿ ಅಂದ್ರೆ, ನೀವು ಓರಿ ಮಡಿಕೇರಿಗೆ ಹೋಗೇನಪ್ಪ ಅಂದರೆ 6,000 8,000 ರೂಪಾಯಿ ಕೊಟ್ಟೇನಪ್ಪ ಅಂದರೆ ಚಾ ಪುಡಿ ತಂದು ಚಾ ಕುಡಿ. ಇದು ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನು ಯಾಕೆ ಕಡಿಸ್ಕೋತೀರಿ ಅಂತೀನಿ ನಾನು. ಅದಕ್ಕಾಗಿ ಬಂಧುಗಳೇ, ಇವತ್ತಿನ ತರಗತಿ ಒಳಗೆ ಇವತ್ತು ನಿರ್ಧಾರ ಮಾಡಿರಿ. ನಿಮ್ಮ ಸಲುವಾಗಿ ಹೇಳೋದು ನಮ್ಮ ಧರ್ಮ, ಕೇಳೋದು ನಿಮ್ಮ ಧರ್ಮ, ಆಚರಣೆ ಮಾಡಬೇಕು. ಅಪ್ಪವ್ರು ಹೇಳ್ಯಾರ, ಹೇಳಿದ್ದೆಲ್ಲವೂ ಹೇಳಿ ಹೋಗಿದ್ದಾಗಿದೆ, ಇನ್ನು ಏನು ಉಳಿದಿರೋದು ಆಚರಣೆ ಮಾಡಬೇಕು ಅಷ್ಟೇ. ನಾವು ಆಚರಣೆ ಸಲುವಾಗಿಯೇ ಇದು ಪ್ರಾಕ್ಟಿಕಲ್ ಅದು ನಮ್ಮದು. ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್. ಹೊರಗಲ್ಲಿಗೆ ಹಚ್ಚಲಿಕ್ಕತ್ತೀವಿ ನಾವೆಲ್ಲ ಇಲ್ಲಿ ಈ ತರಗತಿ ಒಳಗೆ. ಮುಂಜಾನೆ ಮತ್ತು ಸಾಯಂಕಾಲ, ಮುಂಜಾನೆ 2 ತಾಸು, ಸಾಯಂಕಾಲ 2 ತಾಸು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯ ಸುಮ್ಮನೆ ಕಳಿತೀವಿ ನಾವು. TV ನೋಡಿ ಕಳಿತೀವಿ, ಮಾತಾಡಿ ಕಳಿತೀವಿ, ಎಲ್ಲೋ ಕುಂತು ಕಳಿತೀವಿ. ಇದು ಒಂದೊಂದು ನಿಮಿಷನೂ ಕೂಡ ಗೋಲ್ಡನ್ ಪಾಯಿಂಟ್ ಇದ್ದಂಗೆ. ಇಲ್ಲಿ ನಿಮಗೆ ಉಪಯೋಗನೇ ಇದೆ, ಇದು ಲಾಸ್ ಇಲ್ಲ ಅನ್ನುವಂಥ ಮಾತನ್ನು ಹೇಳುತ್ತಾ, ಪರಮಾತ್ಮ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನೀಡಲಿ. ಈ ಒಂದು 10 ನಿಮಿಷಗಳ ಕಾಲ ನಿಮಗೆ ಏನು ಬದಲಾವಣೆ ಆಗ್ತದೆ. 10 ನಿಮಿಷಗಳ ಕಾಲ ನೀವೆಲ್ಲರೂ ಏನಪ್ಪ ಅಂದರೆ ಯೋಗ ನಿದ್ರೆಯನ್ನು ಮಾಡಿರಿ. ನಿಮ್ಮ ಕಣ್ಣಿಗೆ